ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ಸಿಹಿ ಕುಂಬಳಕಾಯಿ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ತುರಿದ ಸಿಹಿ ಕುಂಬಳಕಾಯಿ 2 ಕಪ್, ಬಾಂಬೆ ರವೆ 1 ಕಪ್, ತೆಂಗಿನ ತುರಿ 1 ಕಪ್, ಬೆಲ್ಲ 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಪುಡಿ, ತುಪ್ಪ ಹಾಗೂ ಅರಿಶಿಣದ ಎಲೆ. ಮೊದಲು ಒಂದು ಬಾಣಲೆಗೆ ರವೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ 1 ಸ್ಪೂನ್ ತುಪ್ಪವನ್ನು ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದು ಜಸ್ಟ್ ಘಮ ಬರೋ ತನಕ ಫ್ರೈ ಮಾಡಿದರೆ ಸಾಕು. ಈಗ ಇದು ಘಮ ಬರ್ತಿದೆ. ಇದನ್ನು ನಾವು ಸ್ಟವನ್ನು ಆಫ್ ಮಾಡ್ಕೊಂಡು ಬಿಡೋಣ ಹಾಗೂ ಇದು ಕೂಲ್ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ತುರಿದ ಸಿಹಿ ಕುಂಬಳಕಾಯಿ ಹಾಗೂ ತೆಂಗಿನ ತುರಿ, ಬೆಲ್ಲ ತುಂಬ ಇಷ್ಟಪಡೋರು, ಸ್ವೀಟ್ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಬೋದು. ಸ್ವೀಟ್ ಕಡಿಮೆ ತಿನ್ನೋರು ಇದಕ್ಕೆ 3/4 ಕಪ್ ಬೆಲ್ಲನ ಹಾಕ್ಕೊಳ್ಬೋದು. ಈಗ ಫ್ರೈ ಮಾಡಿರುವಂತಹ ಆರಿಸಿರುವಂತಹ ರವೆನ ಹಾಕ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲದಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ, ನೋಡ್ಬಿಟ್ಟು ಹಾಕಿ. ಹಾಗೂ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ. ಈಗ ಇದನ್ನೆಲ್ಲ ನಾವು ನೀರು ಹಾಕ್ಕೊಳ್ಳದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾವು ನೀರು ಯೂಸ್ ಮಾಡ್ಬೋದು. ಕುಂಬಳಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ ಹಾಗೂ ಬೆಲ್ಲ ಹಾಕಿದ ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನೀರು ಬೇಕಿದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಓಕೆ. ಈಗ ಕಡುಬಿನ ಹಿಟ್ಟು ನಾವು ಕಲಸ್ಕೊಂಡಾಗಿದೆ. ಇಷ್ಟು ಗಟ್ಟಿಯಾಗಿರಬೇಕು. ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡಿಲ್ಲ. ಕುಂಬಳಕಾಯಲ್ಲಿರುವ ನೀರು ಇದರಲ್ಲಿ ಬಿಟ್ಟಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟು ಗಟ್ಟಿಯಾಗಿರಬೇಕು. ಈಗ ನಾವು ಇದನ್ನು ಅರಿಶಿಣದ ಎಲೆಗೆ ಹಾಕ್ಕೊಳ್ಳೋಣ, ಕಡುಬನ್ನು ಬೇಯಿಸ್ಕೊಳ್ಳೋಣ. ಈಗ ಈ ರೀತಿಯ 2 ಅರಿಶಿಣದ ಎಲೆಯನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ನಾವು ಮಾಡಿಕೊಂಡಿರುವಂತಹ ಕಡುಬಿನ ಹಿಟ್ಟನ್ನು ಒಂದು ಚಿಕ್ಕ ಮುದ್ದೆ ರೂಪದಲ್ಲಿ ತೆಗೆದುಕೊಂಡು ಇದರಲ್ಲಿ ಅರಿಶಿಣದ ಎಲೆಯಲ್ಲಿ ನಾನು ತಟ್ಕೊಳ್ತಾ ಇದ್ದೇನೆ. ದಪ್ಪ ಬೇಕಿದ್ರೆ ದಪ್ಪ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ ಕಡುಬು. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೇಕಿದ್ರೆ ಮೀಡಿಯಮ್ ಆಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ದಪ್ಪ ಕೂಡ ಇಲ್ಲ, ತೆಳುವಾಗಿಯೂ ಇಲ್ಲ, ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಒಂದು ಸೈಡಿಂದ, ಹಾಗೆ ಇನ್ನೊಂದು ಕಡೆಯಿಂದ. 2 ಕಡೆ ಲಾಕ್ ಆಗಿದೆ. ಈಗ ಮತ್ತೊಂದು ಕಡೆಯಿಂದ ಲಾಕ್ ಮಾಡ್ತಾ ಇದ್ದೀನಿ ಹಾಗೂ 4ನೇ ಭಾಗದಿಂದ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಇದೇ ಥರ ನಾವು ಅರಿಶಿಣದ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ಅರಿಶಿಣದ ಎಲೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಬಾಳೆ ಎಲೆಯನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಬಾಳೆ ಎಲೆಯನ್ನು ತಗೊಂಡ್ಕೊಂಡಿದ್ದೀನಿ ನಾನು. ಈ ಥರ 2 ಚಿಕ್ಕದಾದ ಪೀಸನ್ನು ತೆಗೆದುಕೊಂಡು ಅರಿಶಿಣ ಎಲೆಯಲ್ಲಿ ಹೇಗೆ ಹಚ್ಚಿದ್ದೀವಿ ಅದೇ ಥರ ಒಂದು ಚಿಕ್ಕ ಕಡುಬಿನ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ಟು 4 ಕಡೆಯಿಂದ ಕವರ್ ಮಾಡಬೇಕು. ನೋಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಉಳಿದೆಲ್ಲ ಎಲೆಗಳನ್ನು ನಾನು ಮಾಡ್ಕೊಳ್ತೀನಿ. ಈ ಥರ
ಇಡ್ಲಿ ಪಾತ್ರೆಗೆ ನಾನು ತಳದಲ್ಲಿ 2 ಕಪ್ ನೀರನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಕೊಂಡು ಬಿಸಿಗೆ ಇಟ್ಟಿದ್ದೀನಿ. ಇದು ಬಿಸಿ ಆದ ನಂತರ ನಾವು ಮಾಡ್ಕೊಂಡಿರುವಂತಹ ಕಡುಬನ್ನು ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದೊಂದೇ ಕಡುಬನ್ನು ಇಡ್ತಾ ಇದ್ದೀನಿ. ಒಂದ್ರ ಪಕ್ಕದಲ್ಲಿ ಒಂದು ಬರಬೇಕು. ಈಗ ಇದೆಲ್ಲ ಕಡುಬನ್ನು ಹಾಕಿದ್ದೀನಿ. ಇದನ್ನು ನಾವು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ ಉಗಿಯಲ್ಲಿ. ಈಗ ಕಡುಬು ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ಕಡುಬನ್ನು ಎಲೆಯಿಂದ ತೆಗೆದುಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಕಡುಬು ತುಪ್ಪದೊಂದಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.